ಅತ್ಗೆ ಏನ್ ಪದ್ಮ? ಹೊರಗಡೆ ಎಲ್ರು ಮೆಹಂದಿ ಫಂಕ್ಷನ್ ಏರ್ಪಾಡ್ ಮಾಡ್ತಿದ್ರೆ ನೀವು ಮಾತ್ರ ಈ ರೂಮಲ್ಲಿ ಇದ್ದೀರಲ್ಲ ಅಕ್ಕ. ನೀವೆಲ್ರೂ ಇದ್ದೀರಲ್ವಾ, ನಾನ್ ಬಂದಲ್ಲಿ ಮಾಡೋದೇನಿದೆ. ಅದ್ಯಾಕ್ ಜಾನಕಿ ಹಾಗೆ ಹೇಳ್ತೀಯ? ಎಷ್ಟೇ ಜನ ಇದ್ರು ನಿನ್ ಸಮಾನ ಆಗತ್ತಾ? ಅಕ್ಕ, ನಿಮ್ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತ ಬಂದೆ. ನನಗೇನ್ 10 ಜನ ಮಕ್ಕಳಿಲ್ಲ, ಇರೋಳು ಒಬ್ಳೆ. ಅವಳನ್ನ ಇಲ್ಲಿವರೆಗೂ ಇರೋದ್ರಲ್ಲೇ ಚೆನ್ನಾಗಿ ನೋಡ್ಕೊಂಡಿದೀವಿ. ಇವಾಗ ಈ ಮನೆ ಸೊಸೆಯಾಗಿ ಬರ್ತಿದ್ದಾಳೆ. ತವ್ರ ಮನೆ ಬಿಟ್ಮೇಲೆ ಹೆಣ್ಮಕ್ಳ ಜೀವನ ಎಲ್ಲ ಅತ್ತೆ ಮನೇಲೆ ಅಲ್ವಾ. ನನ್ ಮಗಳನ್ನ ನಿಮ್ ಮಗಳ ತರ ನೋಡ್ಕೋಬೇಕು, ಒಳ್ಳೇದು ಕೆಟ್ಟದು ಹೇಳ್ಬೇಕು. ನಾನಿದ್ದೀನಿ ಅಲ್ವಾ ಅಂತ ನೀವ್ ಒಂದ್ ಮಾತು ಹೇಳಿದ್ರೆ ನನಗೊಂದ್ ಧೈರ್ಯ. ಅಯ್ಯೋ, ನಾನ್ ಬಂದ್ ಮಾಡೋದೇನಿದೆ, ಪದ್ಮ ಇದ್ದಾಳಲ್ಲ. ಸೊಸೆನ ನೋಡ್ಕೊಳ್ಬೇಕಾಗಿರೋದು ಅವಳು. ಅವಳಿಗೆ ಹೇಳ್ಬೇಕಾಗಿರೋ ಮಾತನ್ನ ನನಗೆ ಯಾಕೆ ಹೇಳ್ತಿದ್ದೀರಾ? ಇದ್ಯಾಕತ್ಗೆ ಹಾಗೆ ಹೇಳ್ತೀಯಾ? ಆದ್ಯನಿಂದಾಗಿ ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ನೆ ಹೊರತು ನಿನ್ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ ಅತ್ಗೆ. ಅವಳು ನನ್ ಸೊಸೆ ಆಗಿ ಬಂದ್ರು ಈ ಮನೇಲಿ ದೊಡ್ಡವರು ಅಂದ್ರೆ ನೀನು ಮತ್ತೆ ಅಣ್ಣನೇ. ನಮ್ಮನೆಗೆ ಯಾರೇ ಬಂದ್ರು ನಿಮ್ಗೋಸ್ಕರ ಬರ್ತಾರೆ ಹೊರತು ನಮ್ಗೋಸ್ಕರ ಅಲ್ವಲ್ಲ. ಹಾಗೆ ಚಾರು ನನ್ ಸೊಸೆ ಆಗಿ ಬಂದ್ರು ಅವಳ ನಂಬಿಕೆ ಧೈರ್ಯ ನೀವಿಬ್ರೇ ಅಲ್ವಾ. ಊರಲ್ಲಿ ಯಾರಾದ್ರೂ ರಾಜಾರಾಮ್ ಮನೆ ಸೊಸೆ ಅಂತ ಹೇಳ್ತಾರೆ ಹೊರತು ಪದ್ಮನ್ ಸೊಸೆ ಅಂತ ಯಾರೂ ಹೇಳಲ್ಲ. ಇವಳ ಗಂಡನ್ ಹೆಸರಂತೂ ಯಾರೂ ನೆನ್ಸ್ಕೊಳಲ್ಲ. ಚಾರುನೇ ನನ್ ಪ್ರತ್ಯೇಕವಾಗಿ ನೋಡ್ಕೊಳ್ಳೋದೇನಿದೆ? ಎಲ್ರ ಹಾಗೆ ಅವಳು ಕೂಡ ಇರ್ತಾಳೆ. ಎಲ್ರ ಹಾಗೆ ಇರೋದಲ್ಲ ಅತ್ಗೆ. ಸೀನು ನನ್ ಮಗನೇ ಆದ್ರೂ ಅವನ್ನ ಸಾಕಿ ಬೆಳೆಸಿರೋದು ನೀನೇನೆ. ನನ್ಗಿಂತ ಹೆಚ್ಚಾಗಿ ನೀನ್ ಅವನ್ನ ನೋಡ್ಕೊಂಡಿದ್ಯಾ. ಹಾಗೆ ಚಾರುನು ಕೂಡ ನಿನ್ನ ಮಗಳ ಹಾಗೆ ನೋಡ್ಕೋಬೇಕು ಅನ್ನೋದೇ ಅವ್ರ ಕೋರಿಕೆ. ಪ್ರತ್ಯೇಕವಾಗಿ ಹೇಳೋಂತ ಅಗತ್ಯ ಏನಿದೆ? ನಾನ್ ಚಾರುನ ಬೇರೆ ಮಾಡಿ ನೋಡ್ತೀನಿ ಅಂತ ನೀವೆಲ್ಲ ಯಾಕೆ ಅನ್ಕೊಳ್ತಿದ್ದೀರಾ? ಅದ್ ಹಾಗಲ್ಲ ಅತ್ಗೆ. ಆದ್ಯ ಈ ಮನೆ ಸೊಸೆ ಆಗ್ಬೇಕು ಅನ್ಕೊಂಡ್ವಿ. ಅದಾಗಲ್ಲ ಅಂತ ಗೊತ್ತಾದಾಗಿಂದ ನೀನ್ ಒಂಥರ ಇದ್ಯಾ. ಅತ್ಗೆ, ಚಾರು ಕೈಗೆ ನೀನೇ ಮೊದಲು ಗೋರಂಟಿ ಹಚ್ಚು. ನಾನ್ಯಾಕ್ ಪದ್ಮ, ನೀನೇ ಹಚ್ಚು. ನಿನ್ ಕೈ ತುಂಬಾ ಒಳ್ಳೇದತ್ಗೆ. ನಿನ್ ಕೈಯಾರೆ ಹಚ್ಚಿದ್ರೆ ಕೈಗ್ ಬಣ್ಣ ಬಂದ ಹಾಗೆ ಇವಳ ಸಂಸಾರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೆಹಂದಿ ಹಾಕಿ ಅಕ್ಕ, ನಿಮ್ಮಷ್ಟು ತಾಳ್ಮೆಯಿಂದ ಮೆಹಂದಿ ಹಾಕೋಕ್ ನಮಗ್ ಬರಲ್ಲ. ಚಾರು ಚಾರು, ನೀನ್ ಕೂತ್ಕೋ. ಕೂತ್ಕೋ ಚಾರು, ಹಾಕು ಅತ್ಗೆ. ನನ್ ಸಂಕೋಚನ ಬಿಡ್ಸಿದ್ದೆ ನೀನು ಅಲ್ವಾ? ಚಾರು, ನಿಮ್ ದೊಡ್ಡಮ್ಮನ್ ನೋಡು, ನನ್ಗಿಂತ ತಾಳ್ಮೆಯಿಂದ ಪ್ರೀತಿಯಿಂದ ನಿನಗ್ ಮೆಹಂದಿನ ಹೇಗ್ ಹಾಕ್ತಿದ್ದಾರೆ. ನನ್ನ ಅತ್ಗೆ ಏನೇ ಕೆಲಸ ಮಾಡಿದ್ರು ಮನಸಾರೆ ಪ್ರೀತಿಯಿಂದ ಮಾಡ್ತಾಳೆ. ನಮ್ಮ ಅಕ್ಕ ಮೆಹಂದಿ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ ನೋಡಿ ನೋಡಿ. ದೊಡ್ಡಮ್ಮ ಸೂಪರ್ ಆಗಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ?
ಈಗ್ಲೇ ಹೋಗಿ ಸೀನು ಮಾಮಂಗ್ ತೋರಿಸ್ತೀನಿ. ಹಾ ಏ ಚಾರು, ಚಾರು ನೋಡು ಹೇಗ್ ಮೆರೀತಿದ್ದಾಳೆ ಅಂತ. ಆದ್ರೆ ಅದೆಲ್ಲ ತುಂಬಾ ಸಮಯ ಇರಲ್ಲ ಬಿಡು. ತಪ್ಪು ರಾಜಿ, ಹಾಗನ್ಬಾರ್ದು. ಚಾರು ತುಂಬಾನೇ ಅದೃಷ್ಟ ಮಾಡಿದಾಳೆ. ಅದಕ್ಕೆ ಅವಳು ಬಯಸಿರೋ ಸೀನು ಅವಳಿಗೆ ಸಿಕ್ಕಿರೋದು. ವಿಧಿ ಅಂದ್ರೆ ಇದೇನೆ, ಇಷ್ಟಪಟ್ಟಿರೋದೆಲ್ಲ ಎಲ್ರಿಗೂ ಸಿಗಲ್ಲ. ಅವಳಂತ ಅದೃಷ್ಟವಂತೆಗೆ ಬಿಟ್ಟು. ಅವಳಿಗಿಂತ ನೀನೇ ತುಂಬಾ ಅದೃಷ್ಟವಂತೆ. ನಿನ್ ಹಣೆ ಬರಕ್ ಏನಾಗಿದೆ ಹೇಳು? ಮದ್ವೆ ಅಂತಿದ್ದ ಹಾಗೆ ಮದ್ವೆ ಆಗ್ಬಿಡಲ್ಲ ಆದ್ಯ. ನೀನೆಷ್ಟು ಅದೃಷ್ಟವಂತೆ ಅಂತ ನಿನ್ ಕೈಯಲ್ಲಿರೋ ಗೋರಂಟಿ ಆರದ್ಮೇಲೆ ಆ ಬಣ್ಣನೇ ಅದಕ್ಕೆ ಉತ್ತರ ಕೊಡುತ್ತೆ ನೋಡು. ಗೋರಂಟಿ ಬಣ್ಣ ಬಂದ್ರೆ ಅದಕ್ಕೆ ಹಣೆ ಬರಹ ಅಂತಾರ? ಡಾರ್ಕ್ ಆಗಿ ಬಂದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಸೀನು ಮಾವಂಗಿಂತ ಒಳ್ಳೆ ಹುಡುಗ ನಿಂಗೆಲ್ ಸಿಗ್ತಾನೆ ಹೇಳು? ಬೇಡ ರಾಜಿ, ಆಗೋಗಿರೋದ್ರ ಬಗ್ಗೆ ಮಾತಾಡ್ಕೊಳ್ಳೋದು ವೇಸ್ಟ್. ಆಸೆಗಳನ್ನ ಸಾಯಿಸ್ಕೋತಿದ್ದೀನಿ ನಾನು. ಆಸೆಗಳನ್ನ ಬದುಕ್ಸೋಕೆ ನೋಡ್ಬೇಡ. ಸರಿ, ನಿನ್ ನಂಬಿಕೆ ನಿನ್ಗೆ, ನನ್ ನಂಬಿಕೆ ನನ್ಗೆ. ನೋಡೋಣ ಯಾರ್ ನಂಬಿಕೆ ಗೆಲ್ಲತ್ತೋ.